ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡೋಣ. ಬೇಬಿ ಕಾರ್ನ್ ಚಿಲ್ಲಿ ಫ್ರೈ ಮತ್ತು ವೆಜಿಟೇಬಲ್ ಪಲಾವ್. ಫಸ್ಟ್ ನೋಡ್ರಿ, ನಾ ಇಲ್ಲೇ ಒಂದಿಷ್ಟು ಶುಂಠಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕುಟ್ಕೊಳ್ಳಿಕತ್ತೀನಿ ರೀ. ಕರೆಂಟ್ ಇದ್ದಿದ್ದಿಲ್ರಿ, ಅದಕ್ಕೆ ನಾ ಹಿಂಗೆ ಕುಟ್ಕೊಳ್ಳಿಕತ್ತೀನಿ ನೋಡ್ರಿ. ಮಿಕ್ಸರ್ನಾಗೂ ಹಾಕೋಬೋದು. ಇದನ್ನು ಇಷ್ಟು ಮಾಡ್ಕೊಂಡೆ ರೀ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈ ಲೋಟದಲ್ಲೇ 1 ಲೋಟ ಅಕ್ಕಿ ತೊಗೊಂಡಿನಿ. ಈಗ ಪಲಾವ್ ಮಾಡೋಣ ರೀ. ಫಸ್ಟ್ ಒಗ್ಗರಣೆ ಹಾಕ್ಲಿಕತ್ತೀನಿ. ಆಮೇಲೆ ಇದಕ್ಕೆ ನೋಡ್ರಿ ಒಂಚೂರು ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ, ಅಲ್ಲಿಂದ ಜೀರಿಗೆ, ಆಮೇಲೆ ಆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ನಾವು ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಹಾಕಿದ್ದೆ. ಇದಿಷ್ಟು ಹಾಕಿ ಫ್ರೈ ಮಾಡ್ಲಿಕತ್ತೀನಿ. ಈಗ ಒಂದಿಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡ್ರಿ. ಫಸ್ಟ್ ನಾ ಇಲ್ಲೇ ಫ್ಲವರ್ ಹಾಕಿದ್ದೆ, ಕಾಲಿಫ್ಲವರು, ಆಮೇಲೆ ಬೀನ್ಸು, ಕ್ಯಾರೆಟು, ಆಮೇಲೆ ಬೇಬಿ ಕಾರ್ನ್, ಇವಿಷ್ಟು ಹಾಕಿದ್ದೆ ನೋಡ್ರಿ. ಇದಿಷ್ಟು ಹಾಕಿ ಆಮೇಲೆ ಇದಕ್ಕೆ ವಟಾಣಿ ಇರ್ತಾವಲ್ರಿ, ವಟಾಣಿ ಕಾಳು ಹಾಕಬೇಕು. ಇಲ್ಲಿ ನಿಮ್ಗೆ ಯಾವ್ದು ಬೇಕು ವೆಜಿಟೇಬಲ್ಸ್ ಅದನ್ನು ತೊಗೋಬೋದು. ಇಲ್ಲಿ ಇನ್ನೊಂದು ಏನಂದ್ರೆ, ನಾ ಈ ಅಡುಗೆಗೆ ಯಾವುದಕ್ಕೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸಲೇ ಇಲ್ಲ ರೀ. ಇದು ವಿತೌಟ್ ಆನಿಯನ್ ಗಾರ್ಲಿಕ್ ನೋಡ್ರಿ. ಈಗೆಲ್ಲ ಫ್ರೈ ಆದವು ಅಲ್ರಿ ಇವು. ಈಗ ಇದಕ್ಕೆ ಏನು ಮಾಡೋಣ್ರಿ, ನೀರು ಹಾಕೋಣ. ನಾವು ಯಾವ ಕಪ್ಲೆ ಅಕ್ಕಿ ತೊಗೊಂಡಿರ್ತೀವಲ್ಲ ಆ ಕಪ್ಲೆ ನಾನು 2 ಲೋಟದಷ್ಟು ನೀರು ಹಾಕ್ಲಿಕತ್ತೀನಿ. ಇದರಲ್ಲೇ 1 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದರಲ್ಲೇ 2 ಲೋಟ ನಾನು ನೀರು ಹಾಕ್ಲಿಕತ್ತೀನಿ ರೀ. ಇದು ನಿಮ್ಮ ಅಕ್ಕಿ ನೋಡಿಕೊಂಡು ನೀವು ನೀರಿನ ಪ್ರಮಾಣ ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ ಹಾಕಿದೆ ಇದಕ್ಕೆ. ನಾವು ಹೋಮ್ ಮೇಡ್ ಗರಂ ಮಸಾಲ ಇರ್ತದಲ್ರಿ, ಅದು ಹಾಕಿದೆ. ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದೆ. ಇದಿಷ್ಟು ಹಾಕಿ ಸರಿ ಒಂದು ಸತಿ ಮಿಕ್ಸ್ ಮಾಡಿ ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವಲ್ರಿ ಆ ಅಕ್ಕಿ ಹಾಕ್ಬಿಡೋದು. ಫುಲ್ ಈಸಿ ಅದ ನೋಡ್ರಿ, ಇದ್ರಾಗ ಏನು ಕಷ್ಟ ಇಲ್ಲ. ಮತ್ತು ಇನ್ನು ಎಷ್ಟೋ ಜನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದ ಅಡುಗೆ ಅಥವಾ ಪಲಾವ್ ಸರಿ ಆಗಂಗಿಲ್ಲ ಅನ್ನಿಸ್ತದ. ಒಂದು ಸತಿ ನೀವು ಹಿಂಗೆ ಮಾಡಿ ನೋಡ್ರಿ, ಇಷ್ಟು ಮಸ್ತ್ ಆಗ್ತದೆ ನಿಮಗಲ್ಲಿ. ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರಕ್ಕಿಂತ ಇದು ರುಚಿ ಅನ್ನಿಸ್ತದೆ ನೋಡ್ರಿ. 1 ಸೀಟಿ ಆತಿದ್ದು. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ನಮ್ಮ ಬೇಬಿ ಕಾರ್ನ್ ಚಿಲ್ಲಿ ಫ್ರೈ ಮಾಡೋಣ್ರಿ. ಫಸ್ಟ್ ಇದೆಲ್ಲ ತಕ್ಕೊಳ್ಳಿಕತ್ತೀನಿ ನಾನು. ಇವು ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ನೋಡ್ರಿ. ಚಿಲ್ಲಿ ಫ್ರೈ ಅವಲ್ಲ, ಹುಡುಗರಿಗಂತೂ ಇಷ್ಟು ಸೇರ್ತದ್ರಿ. ಇದು ಭಾಳ ಅಂದ್ರೆ ಭಾಳ ಸೇರ್ತದ. ಇದೆಲ್ಲ ನಾವು ಹೋಟೆಲ್ಗೆ ಹೋಗಿ ತಿನ್ಬೇಕಂತಿಲ್ರಿ. ನಾವು ಮನೆಯೊಳಗೂ ಎಷ್ಟೋ ರೀತಿಯಿಂದನೂ ಮಾಡ್ಕೋಬಹುದು. ಆ್ಯಕ್ಚುಲಿ ಹೋಟೆಲ್ಗಿಂತನೂ ಮಸ್ತ್ ಆಗ್ತದೆ ನೋಡ್ರಿ. ಮನೆಯೊಳಗೆ ಕ್ಲೀನ್ ಇರ್ತದೆ. ಮನೆಯೊಳಗೆ ನಾವು ಮಾಡ್ಕೊಂಡ್ರೆ ಮತ್ತು ಅಷ್ಟೇ ರುಚಿನೂ ಹಂಗೆ ಇರ್ತದ್ರಿ. ಈಗ ಇವನ್ನೆಲ್ಲ ಒಂಚೂರು ಉದ್ದುದ್ದ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಳಿಕತ್ತೀನಿ ನೋಡ್ರಿ. ನಿಮ್ಗೆ ಯಾವ ಶೇಪ್ ಅದನ್ನು ಮಾಡ್ಕೋಬೋದು. ಇದೆಲ್ಲ ಮಾಡಿ ಇಟ್ಕೊಂಡು ಸ್ವಲ್ಪ ನೀರು ಬಿಸಿಗೆ ಇಟ್ಟಿದ್ದೆ. ಒಂದು ಕುದಿ ಕುದಿಸ್ಬೇಕ್ರಿ. ಭಾಳ ಹೊತ್ತು ಇಡಬಾರ್ದು ಇದನ್ನು. ಒಂದು ಕುದಿ ಕುದ್ದ ಮೇಲೆ ಬಂದ್ ಮಾಡಿಬಿಡ್ಬೇಕು. ಅಂದ್ರೆ 50% ಅಷ್ಟೇ ಇವನ್ನ ಬೇಯಿಸ್ಕೋಬೇಕು. ಇದಿಷ್ಟು ಆದಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದೆ. ಒಂಚೂರು ಉಪ್ಪು ಹಾಕಿ, ಅಂದ್ರೆ ಅವಕ್ಕೆ ಉಪ್ಪು ಹಿಡ್ಕೋತದಲ್ರಿ, ಅದಕ್ಕೆ ಉಪ್ಪು ಹಾಕಿದೆ. ಈಗ ಇವು ಬೆಂದವು ನೋಡ್ರಿ. ಅರ್ಧಂಬರ್ಧ ಬೆಂದದ್ದನ್ನಷ್ಟೇ ನಾವು ಇದು ಮಾಡಬೇಕು. ಫುಲ್ ಬೆಂದುಬಿಟ್ರೆ ಸರಿ ಆಗೋದಿಲ್ರಿ ಅವು. ಈಗ ರೆಡಿ ಆದ ನೋಡ್ರಿ ಈಗ ಇದನ್ನು ತಕ್ಕೊಳ್ಳೋಣ ಒಂದು ಕಡೆ. ಆಮೇಲೆ ಇದು ಬೇಬಿ ಕಾರ್ನ್ ಅದಲ್ರಿ, ಇದಕ್ಕೆ ಎಲ್ಲ ಭಾಳ ರೀತಿಯಿಂದ ಅಡುಗೆ ಮಾಡ್ತಾರೆ. ಬಟ್ ಇದೇನು ಫ್ರೈ ಅದಲ್ಲ, ಈ ಫ್ರೈ ಎಕ್ದಮ್ ಒಂಥರ ಹೊಸ ರುಚಿ ಅನ್ನಿಸ್ತದೆ ನೋಡ್ರಿ. ಇದು ಚಿಲ್ಲಿ ಫ್ರೈ ಅಂತ ಹೇಳಿದ್ನಲ್ಲ, ಈ ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಬಿಸಿನೀರೊಳಗೆ ಹಾಕಿಟ್ಕೊಂಡಿದ್ದೆ, ಅವು ಫುಲ್ ಹಣ್ಣಾಗಲಿ ಅಂಥೇಳಿ. ಈಗ ಇವನ್ನ ಸೈಡಿಗೆ ಇಟ್ಕೊಂಡ್ರಿ. ಇದು ಫುಲ್ ತಣ್ಣಗಾಗ್ಬೇಕು, ರೂಮ್ ಟೆಂಪ್ರೇಚರಿಗೆ ಬರಬೇಕು. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ. ಇದನ್ನು ಮೆಣಸಿನ್ಕಾಯಿ ಇದೆಲ್ಲ ಇದನ್ನು ಪೇಸ್ಟ್ ಮಾಡೋಣ ಚಲೋ ತಂಗೆ. ಹಿಂಗೆ ಸ್ವಲ್ಪ ಫುಲ್ ಹಿಂಗೆ ಪೇಸ್ಟ್ ಆದ್ರೆ ಚಲೋ. ಈಗ ಇದಕ್ಕೆ ಪೆಪ್ಪರ್ ಹಾಕ್ಲಿಕತ್ತೀನಿ. ಪೆಪ್ಪರು ಅದ್ರದ್ದು ಫ್ಲೇವರ್ ಮಸ್ತ್ ಬರ್ತದ್ರಿ ಅದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ. ಆಮೇಲೆ ನಾವು ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ. ಇದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಲಿಕತ್ತೀನಿ. ಬರೀ ಕಾರ್ನ್ಫ್ಲೋರ್ ಹಾಕೋಕ್ಕಿಂತ ಅಕ್ಕಿ ಹಿಟ್ಟು ಹಾಕೋದು ಚಲೋ ರೀ. ಈಗ ಸ್ವಲ್ಪ ಕಾರ್ನ್ಫ್ಲೋರು ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು, ಬರೀ ಅಕ್ಕಿ ಹಿಟ್ಟು ಹಾಕಿದ್ರೂ ನಡೀತದೆ. ಇದು ಕಾರ್ನ್ಫ್ಲೋರ್ ರೀ. ಇದು ಒಂದು ಸ್ವಲ್ಪ ಹಾಕ್ಲಿಕತ್ತೀನಿ. ಇದಿಷ್ಟು ಹಾಕಿ ಆಮೇಲೆ ಅದೇನು ನಾವು ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಚಿಲ್ಲಿ ಪೇಸ್ಟ್ ಹಾಕೋಬೇಕ್ರಿ. ಖಾರ ಪುಡಿ ಹಾಕೊಳ್ಳೋಕ್ಕಿಂತ ಹಿಂಗೆ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ರಿ. ಒಂಥರ ಟೇಸ್ಟು ಬೇರೆ ಬರ್ತದೆ, ಅದ್ರದ್ದು ಲುಕ್ಕು ಬೇರೆ ಬರ್ತದೆ ನೋಡ್ರಿ. ಈಗ ಇದಷ್ಟು ಮಿಕ್ಸ್ ಆದಮೇಲೆ ಕರಿಯೋಣ್ರಿ. ಈಗ ಇದು ಎಣ್ಣೆ ಒಳಗೆ ಇದನ್ನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕ್ರಿ. ಆಮೇಲೆ ಏನದಲ್ರಿ, ಇದನ್ನು ಮೀಡಿಯಮ್ ಇದ್ರೊಳಗೆ ಮಾಡಬೇಕು. ಫುಲ್ ಜೋರು ಇಟ್ಬಿಟ್ರೆ ಅದು ಹೊರಗಿಂದ ಕ್ರಿಸ್ಪಿ ಆಗ್ತದೆ, ಅದ್ರ ಒಳಗಿಂದ ಭಾಳ ಮೆತ್ತಗಿರ್ತದೆ. ಅದಕ್ಕೆ ಒಂಚೂರು ಮೀಡಿಯಮ್ ಇದ್ರೊಳಗೆ ಮಾಡಬೇಕು.
ಈಗ ನೋಡ್ರಿ ರೆಡಿ ಆಗ್ಲಿಕ್ಕತ್ತು ನಮ್ಮ ಫ್ರೈಸು. ಇದು ಅಂತೂ ನನ್ನ ಮಗನಿಗೆ ಇಷ್ಟು ಸೇರಿಬಿಟ್ಟಿತ್ತು ರೀ, ಭಾಳ ಅಂದ್ರೆ ಭಾಳ ಸೇರಿಬಿಟ್ಟೈತಿ ಇದು ಫ್ರೈಸ್. ಅದ್ರಾಗ ಪಲಾವ್ ಜೋಡಿ ಅಂತೂ ಭಾರಿ ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ಮತ್ತು ಇನ್ನೊಂದು ಅದ ನಾ ಹೇಳ್ದಂಗೆ ಇದ್ರೊಳಗೆ ಯಾವುದಕ್ಕೂ ನಾವು ನೋಡ್ರಿ ಈರುಳ್ಳಿನೂ ಹಾಕಲಿಲ್ಲ, ಬೆಳ್ಳುಳ್ಳಿನೂ ಹಾಕಲಿಲ್ಲ, ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಮತ್ತೊಂದಾಗಲಿ ಏನೂ ಹಾಕಲಿಲ್ಲ. ಆದರೆ ಟೇಸ್ಟ್ ಮಾತ್ರ ಇಷ್ಟು ಸೂಪರ್ ಆಗಿತ್ತು ರೀ, ಅಷ್ಟು ಸೂಪರ್ ಆಗಿತ್ತು. ಶ್ರಾವಣ ಮಾಸದಾಗ ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ತಿಂತಿರಂಗಿಲ್ಲ, ಅವರಿಗೆಲ್ಲ ಮಸ್ತ್ ಆಗ್ತದೆ ನೋಡ್ರಿ. ಒಂದು ಟೇಸ್ಟ್ ಮಾಡಿ ನೋಡಿದೆ, ಭಾರಿ ಆಗಿತ್ತು ರೀ ಇದು. ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿ ಮಸ್ತಾಗಿ ಇತ್ತು. ಸ್ವಲ್ಪ ಖಾರ ಖಾರ ಇದ್ರೇ ರುಚಿ ನೋಡ್ರಿ ಇದು. ನೋಡ್ರಿ ಕಲರ್ ಅಂತೂ ಎಷ್ಟು ಮಸ್ತ್ ಬಂದದ. ಬರ್ರಿ ಈಗ ನಮ್ಮ ಪಲಾವು ರೆಡಿ ಆಗ್ಯದ, ಪಲಾವು ತೆಗೆದು ನೋಡೋಣಂತ. ನೋಡ್ರಿ ಎಷ್ಟು ಮಸ್ತ್ ಬಂದದ ಪಲಾವ್. ಇದ್ರದ್ದು ಅದೇನು ಕಸೂರಿ ಮೇಥಿ ಹಾಕ್ತೀವಲ್ರಿ, ಅದರದ್ದು ಒಂದು ಘಮ ಮಸ್ತ್ ಬರ್ತದೆ ನೋಡ್ರಿ. ಚಿಲ್ಲಿ ಫ್ರೈಸು ಮತ್ತು ಪಲಾವ್ ಎರಡೂ ರೆಡಿ ಅದು. ಬರ್ರಿ ಈಗ ಸರ್ವ್ ಮಾಡೋಣ. ನೀವು ಒಂದ್ಸತಿ ಹಿಂಗೆ ಮಾಡಿ ನೋಡ್ರಿ, ನಮಗೆ ಟೇಸ್ಟ್ ಹೆಂಗಾತು, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾರ್ದ ಮಾಡಿದ ಟೇಸ್ಟ್ ಹೆಂಗಾತಂತ ನಮಗೆ ನೀವು ತಿಳಿಸ್ಲೇಬೇಕು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಪಲಾವ್ ಜೊತೆ ನಾ ಬೂಂದಿ ರಾಯ್ತಾನು ಮಾಡಿದ್ದೆ ನೋಡ್ರಿ, ಹಂಗೆ ಅದನ್ನು ಬಡಿಸಿದೆ. ಈಗ ಫ್ರೈಸ್ ಹಾಕ್ಕೊಂಡ್ರಿ. ನನ್ನ ಮಗ ಭಾಳೊತ್ತಾತು ಕಾಯ್ಲಿಕ್ಕೆ ಹತ್ಬಿಟ್ಟಾನ, ಅಮ್ಮ ಯಾವಾಗ ಮಾಡ್ತಿ ಅಂಥೇಳಿ. ಈಗ ಸದ್ದ ಅವನಿಗೆ ಕೊಡೋದು ನೋಡ್ರಿ ಇದು ಪ್ಲೇಟ್. ಆಯಿತು ವೀಕ್ಷಕರೇ, ನಮಸ್ಕಾರ. ಮುಂದಿನ ಮತ್ತೊಂದು ಅಡುಗೆಯೊಂದಿಗೆ ಸಿಗೋಣ.